ಎಜಿ ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವ ಧಾರಾಕಾರ ಮಳೆಯ ಪರಿಣಾಮ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಕುಡಚಿ ಉಗಾರ ಮೇಲ್ಸೇತುವೆ ಗುರುವಾರ ಬೆಳಗ್ಗೆ ಸುಮಾರು 9 ಗಂಟೆಗೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮುಂಗಾರು ಮಳೆ ತಡವಾಗಿ ಆರಂಭವಾದರೂ ಕಳೆದ ವಾರದಿಂದ ಸುರಿತಾ ಇರುವ ನಿರಂತರ ಮಳೆಯಿಂದ ಸುಮಾರು 105 ಟಿಎಂಸಿ ಸಾಮರ್ಥ್ಯದ ಕೊಯ್ನಾ ಅಣೆಕಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮವಾಗಿ ಕೃಷ್ಣಾ ಹಾಗೂ ಉಪನದಿಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರುವ ಮಹಾರಾಷ್ಟ್ರದ ಹಲವು ಅಣೆಕಟ್ಟುಗಳು ಭರ್ತಿಯಾಗ್ತಾ ಇದೆ. ಸದ್ಯ ಪ್ರವಾಹದ ಭೀತಿ ಇಲ್ಲದಿದ್ದು ಕೂಡ ಮಳೆ ಮುಂದುವರೆದರೆ ನೀರಿನ ಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಕೃಷ್ಣಾ ದೂಧಗಂಗಾ ಹಾಗೂ ವೇದಗಂಗಾ ನದಿಗಳ 6 ಕೆಳಹಂತದ ಸೇತುವೆಗಳಲ್ಲಿ ಸಂಚಾರವನ್ನ ಈಗಾಗಲೇ ನಿರ್ಬಂಧಿಸಿದೆ. ಇದೇ ಹಿನ್ನೆಲೆ ಕುಡಚಿ ಉಗಾರ ಮೇಲ್ಸೇತುವೆಯೂ ಕೂಡ ಜಲಾವೃತಗೊಂಡು ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ಕುಡಚಿ ಪೊಲೀಸ್ ಠಾಣೆ ಸಿಬ್ಬಂದಿ ಸೇತುವೆ ಬಳಿ ಬ್ಯಾರಿಕೇಡ್ ಅಳವಡಿಸಿ ಸಾರ್ವಜನಿಕರ ಓಡಾಟಕ್ಕೆ ತಡೆ ವಿಧಿಸಿದ್ದಾರೆ. ನದಿ ಅಥವಾ ಜಲಾವೃತ ಸೇತುವೆ ಬಳಿ ತೆರಳದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಲಾಗಿದ್ದು, ನದಿಗೆ ಇಳಿಯುವ ಯಾವುದೇ ಪ್ರಯತ್ನ ಮಾಡಬಾರದು ಅಂತ ತನಿಖಾ ಪಿಎಸ್ಐ ಪ್ರಕಾಶ್ ಮಾನೆ ಮನವಿ ಮಾಡಿದ್ದಾರೆ. ನಾನು ಕುಡಚಿ ಪಿಎಸ್ಐ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಕುಡಚಿ ಬ್ರಿಡ್ಜ್ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏರ್ತಾ ಇದೆ. ಆ ಕಾರಣ ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಸೇರಿ ಅನುವು ಮಾಡಿಕೊಡಬೇಕು. ಯಾರು ಇಷ್ಟು ಬರಬಾರ್ದು. ರೋಡ್ ಮೇಲೆ ನೀರು ಹೆಚ್ಚು ಬರ್ತಾ ಇದ್ದರಿಂದ ನಿಮ್ಮ ಪ್ರಾಣಕ್ಕೆ ನಿಮಗೆ ಅಪಾಯ ಆಗ್ತೈತಿ. ಆ ಕಾರಣ ಸಲುವಾಗಿ ನಾವು ಎರಡು ಕಡೆ ಉಗಾರ ಸೈಡ್ ಇದ್ದಿದ್ದು ಅತಿಡ ಬ್ರಿಡ್ಜ್ ಬಂದ್ ಮಾಡಿದ್ದಿದ್ದೆ. 10 ಪೊಲೀಸರು ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಇದು ನಾವು ಕುರ್ಚಿ ಲಿಮಿಟ್ಸಾಗಿ ಬರುವಂಥ ಇಲ್ಲೇ ಗಾಡಿಗಳು ಇಲ್ಲೇ ನಿಂದ್ರಿಸ್ಕೇಸ ನಾವು ಇಂಥ ಅವ್ರು ಡ್ರೈವರ್ ಮಾಡಿ ಕೆಲಸ ಅವ್ರವ್ರು ರಿಟರ್ನ್ ಹೊಳಿ ಕಳಿಸ್ತಾ ಇದ್ದೀವಿ. ಯಾಕೆ ಮೇಲೆ ನೀರು ಬ್ರಿಡ್ಜ್ ಸಣ್ಣ ಇದ್ದರಿಂದ ನೀರು ಮೇಲೆ ಏರಿ ಬರೋದ್ರಿಂದ ಮನುಷ್ಯನಿಗೆ ಪ್ರಾಣಾಪಾಯ ಆಗಬಹುದು ಕಾರಣದಿಂದ. ಅದಕ್ಕೆ ನಿಮ್ಮ ಜೀವ ನಿಮ್ಮ ಕೈಲಿದೆ. ಆದ ಕಾರಣ ನಾವು ಪೊಲೀಸರಿಗೆ ಅನುವು ಮಾಡಿಕೊಟ್ಟು ತಮ್ಮ ಜೀವನ ಸಾಯಿಸ್ಕೊಂಡು ಹೋಗಿ ಪ್ರಯಾಣಿಸ್ಕೊಂತ ಹೋರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. बंद हो गए जी? अभी आज सुबह से टोटल बंद है. हाँ. अभी क्या तकलीफ है जी इधर का? क्या तकलीफ क्या, वो दवाखाने की गाड़ियाँ आ रही हैं, रिटर्न जा रही हैं. कोई डिलीवरी पेशेंट रहता है, कोई हार्ट पेशेंट रहता है. बहुत तकलीफ है. ट्रेन तो टाइम से रहता नहीं, इसलिए ये रोड बहुत ज़रूरी है. और ये ब्रिज का काम 2030 में ख़त्म होने का था, अभी तक नहीं हुआ. इसकी उस्तेवारी किसके है समझो. हमारे एमएलए साहब से लेकर मैं बोलता हूँ, गुजारिश करता हूँ, एमएलए साहब होंगे या हमारे डिस्ट्रिक्ट मिनिस्टर साहूकार होंगे या हमारी प्रियंका मैडम होंगे, किसके भी अंडर में आता है आंदे. सब जने इंटरेस्ट ले हुए ब्रिज का काम जरा जल्दी करने की कोशिश करो. अभी आप लोग उगार और मेरठ को जाने के तो कैसे जाने का? कहाँ जाना, कम से कम 50-60 किलोमीटर राउंड होता है. हथनी से जाना या फिर उधर से जाके आना, घूम के जाना चाहिए. हाँ, घूम के जाना. अभी ये टोटली बंद हो गया हो तो. और ये जमकुंडी सांगली हवे है मेन. ये काम चालू होके कितना हो? ये काम चालू को 2-3 साल हो गया. 2030 में ख़त्म होना था, लेकिन अभी तक नहीं हुआ. आपका नाम? ಜೌರ್ ರೋಯ್ಲೆ. ಕುಡಚಿ ಬ್ರಿಡ್ಜ್ ಬಂದ್ ಆಗೈತ್ರಿ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಬೆಳಗ್ಗೆ ಬ್ರಿಡ್ಜ್ ಬಂದ್ ಆಗೈತ್ರಿ. 9 ಗಂಟೆ ಸುಮಾರು ಬ್ರಿಡ್ಜ್ ಬಂದ್ ಆಗೈತ್ರಿ. ಎಲ್ಲ ಇದು ಪೊಲೀಸರು ಬಂದು ಆ ಕಡೆನೂ ಬಂದಾರ, ಕಾಗವಾಡ ಪೊಲೀಸರು ಆ ಕಡೆ ಬಂದು ಎಲ್ಲ ಬಂದ್ ಮಾಡಿದಾರ್ರಿ. ಆದ್ರೂ ಈ ಬ್ರಿಡ್ಜ್ ಕೆಲಸ ಮುಗಿದ 3 ವರ್ಷ ಆತ್ರಿ. ಆ ದಂಡಿಗೂ ಇನ್ನ ಕೆಲಸ ಮುಗ್ದಿಲ್ರಿ. ಈಗ ಆ ಸೈಡು ನಡುವೆ ಎಲ್ಲ ಮುಗಿಸಿದಾರ, ಆದ್ರೆ ಆ ದಂಡಿಗೂ ಮುಗಿಸಿಲ್ರಿ. ಇದರಿಂದ ಜನರಿಗೆ ತುಂಬಾ ಭಾಳ ತೊಂದರೆ ಆಗತ್ತಾವ್ರಿ. ನಾವು ಈಗ ಮಿರಜ್ಗೆ ಹೋಗ್ಬೇಕಂದ್ರೆ ಏನಾರ ಎಮರ್ಜೆನ್ಸಿ ಕೆಲಸ ಇತ್ತಂದ್ರೆ ಅಂಕ್ಲಿ ಮ್ಯಾಗಿಂದ ಹಾದು ಹೋಗ್ಬೇಕು, ಇಲ್ಲಂದ್ರೆ ಹತ್ನಿ ಮ್ಯಾಗಿಂದ ಹಾದು ಹೋಗ್ಬೇಕು. ಅದರಿಂದ ಗಾಡಿನೂ ಟ್ರೈನು ಕರೆಕ್ಟ್ ಟೈಮಿಗೆ ಇಲ್ರಿ. 10 ಗಂಟೆಗೆ ಟ್ರೈನ್ 10-11 ಟ್ರೈನ್ ಹೋತಂದ್ರೆ ಅದನ್ನ ಬಿಟ್ಟ ನಂತರ ಡೈರೆಕ್ಟ್ ಮಧ್ಯಾಹ್ನ 2 ಗಂಟೆಗೆ ಟ್ರೈನ್ ಐತ್ರಿ. ಜನರಿಗೆ ಇದರಿಂದ ತುಂಬಾ ತೊಂದರೆ ಆಗತೈತ್ರಿ. ಈ ಬ್ರಿಡ್ಜ್ ಕೆಲಸ ಲಗುಟ್ ಮುಗಿತ್ತಂದ್ರೆ ಭಾಳಷ್ಟು ಚಲೋ ಆಕೈತ್ರಿ ಜನರಿಗೆ. ಇದೆಲ್ಲ ಕೆಲಸ ಏನೈತ್ಲಾಕ್ರಿ ಲಗುಟ್ ಮುಗಿ ಯಾರ ಕಡೆಯಿಂದ ಕೆಲಸ ಆಗ್ಬೇಕ್ರಿ? ಇದು ಯಾರ ಕಡೆಯಿಂದ ಕೆಲಸ ಆಗ್ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಆಗ್ಬೇಕ್ಲಾಕ್ರಿ. ಈಗ ಯಾರು MP ಅದಾರೋ ಚಾಲ್ತಿ, MLA ಸಾಹೇಬ್ರ, ಈಗ ನಮ್ಮ ಲೋಕಲ್ ಲೀಡರ್ಗಳು ಯಾರು ಒಂದು ಸ್ವಲ್ಪ ಒತ್ತಾಯ ಮಾಡಿ ಕೆಲಸ ಮಾಡಿದ್ರೆ ಕೆಲಸ ಆಕೈತ್ರಿ. ಈಗ ಎಲ್ಲರೂ ಮನೆಯಲ್ಲಿ ಕೂತ ಅವ್ರ ಏನು ಜಮೀನು ಅಕ್ವೈರ್ ಆಗಿಲ್ರಿ, ಇನ್ನ ಆ ಕಡೆ ಇನ್ನ ಎಲ್ಲ ಗರಜ್ ಬಗ್ದಿಲ್ರಿ. ಏನೇನು ಸಮಸ್ಯೆ ಅದಾವ್ರಿ, ಅವ್ ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡ್ರೆ ಮುಗಿತೈತ್ರಿ. ಅಂದ್ರೆ ಇದು 2023 ಮುಗಿಬೇಕಾಗಿತ್ರಿ. ಈಗ 2026 ನಡೆದೈತ್ರಿ, ಇನ್ನಾದ್ರೂ ಕೆಲಸ ಮುಗ್ದಿಲ್ರಿ ಇದು. ಅದಕ್ಕೆ ಜನಪ್ರತಿನಿಧಿಗಳಿಗೆ ಏನು ಹೇಳಕ್ ಬಯಸ್ತೀರಿ? ನಿಮಗೆ ಜನಪ್ರತಿನಿಧಿಗೂ ಹೇಳಾಗ ಏನು ಬಯಸ್ತೀನಂದ್ರೆ ಇದೆಲ್ಲ ಕೆಲಸ ಲಗುಟ್ ಮುಗಿಸ್ಬೇಕ್ರಿ. ಇದೆಲ್ಲ ನಮ್ಗೆ ತೊಂದರೆ ಆಗ್ಬಾರ್ದ್ರಿ. ಇನ್ನೊಂದು ಸ್ವಲ್ಪ ಮತ್ತೊಂದು ಜರ ನೀರು ಹೆಚ್ಚಾತಂದ್ರೆ
ಆ ಅಂಕ್ಲಿ ಬ್ರಿಡ್ಜು ಬಂದ್ ಆಕೈತಿ, ಮತ್ತ ಆ ಬ್ರಿಡ್ಜು ಬಂದ್ ಆಕೈತಿ. ಇಪ್ಪರಿಗೆ ಇಂದ ಹೋಗ್ಬೇಕ್ರಿ ನಾವು. ಮತ್ತೆ ಇಲ್ಲಾಂದ್ರೆ ನಾವು 200 ಕಿಲೋಮೀಟರ್ ತಿರುಗಿ ಬರ್ಬೇಕ್ರಿ. ಇದನ್ನ ಬ್ರಿಡ್ಜ್ ಚಾಲು ಆತಂದ್ರೆ ನಮ್ಗೆ ಭಾಳ ಸಹಕಾರ ಆಕೈತಿ. ಇದು ಲಕುಡ್ ಚಾಲು ಮಾಡ್ರಿ ಬ್ರಿಡ್ಜ್, ಚಲೋ ಆಕೈತ್ರಿ ಕೆಲಸ. ತಮ್ಮ ಹೆಸರು? ನಮ್ಮ ಹೆಸರು ಶಾರುಖ್ ಹಯಾತ್ ಖಾನ್. ಇನ್ನೊಂದು ಕಡೆ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 37.18 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ 547.40 ಮೀಟರ್ ಉದ್ದದ ಹೊಸ ಮೇಲ್ಸೇತುವೆ ಕಾಮಗಾರಿ 2023ರಲ್ಲೇ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಸಂಪರ್ಕ ರಸ್ತೆಗೆ ಅಗತ್ಯವಿರುವ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳದ ಕಾರಣ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇದರಿಂದ ಮಳೆಗಾಲದಲ್ಲಿ ಸಾರ್ವಜನಿಕರು ತೀವ್ರ ಸಂಚಾರ ಸಮಸ್ಯೆ ಎದುರಿಸ್ತಾ ಇದ್ದು ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಸ್ಥಳೀಯರು ಕೂಡ ಆಗ್ರಹಿಸಿದ್ದಾರೆ. ಸೇತುವೆ ಜಲಾವೃತಗೊಂಡಿರುವ ಮಾಹಿತಿ ತಿಳಿಯದೆ ಬಂದ ಹಲವಾರು ಪ್ರಯಾಣಿಕರು ಮಧ್ಯದಲ್ಲಿ ಹಿಂತಿರುಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಪ್ರಯಾಣಿಕರು ರೈಲು ಮಾರ್ಗ ಅಥವಾ ಅಂಕಲಿ ಮಾಂಜರಿ ಹಾಗೂ ಗರುಡ ಅಥಣಿ ಮಾರ್ಗಗಳ ಮೂಲಕ ಸಂಚರಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.